ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಬ್ಬಳ್ಳಿ ಧಾರವಾಡದಲ್ಲಿ ಕಸದ ಸಮಸ್ಯೆ ತಾಂಡವವಾಡ್ತಾ ಇದೆ. ಎಷ್ಟೇ ಜಾಗೃತಿ ಮೂಡಿಸಿದ್ರು ಜನರು ಮಾತ್ರ ಕೇರ್ ಮಾಡ್ತಾ ಇಲ್ಲ. ಹಸಿ ಕಸ ಒಣ ಕಸ ಬೇರೆ ಮಾಡದೆ ನಗರವನ್ನ ಅನೈರ್ಮಲ್ಯಕ್ಕೆ ದೂಡ್ತಾ ಇದ್ದಾರೆ. ಇದರಿಂದ ಎಚ್ಚೆತ್ತ ಪಾಲಿಕೆ ಖಡಕ್ ಸೂಚನೆಯನ್ನ ನೀಡಿದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಮತ್ತೆ ಕಸದ ಸಮಸ್ಯೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಅದರಲ್ಲೂ ಪಾಲಿಕೆಗೆ ಹಸಿ ಕಸ ಒಣ ಕಸದ ವಿಂಗಡಣೆ ವಿಚಾರದಲ್ಲಿ ತಲೆನೋವಾಗಿದೆ. ಎಲ್ಲವನ್ನ ಮಿಕ್ಸ್ ಮಾಡಿ ಜನ ಕಸ ಹಾಕೋದ್ರಿಂದ ವಿಲೇವಾರಿಗೆ ಸಮಸ್ಯೆಯಾಗ್ತಾ ಇದೆ. ತ್ಯಾಜ್ಯ ವಿಲೇವಾರಿ ಪ್ರಕ್ರಿಯೆ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಈ ತರ ಒಂದು ನಿರ್ಲಜ್ಜವಾಗಿ ತರ ಕಾಣ್ತಾರಪ್ಪ. ಅದ್ರಾಗ ಬೇರೆ ಇವ್ರಿಗೆ ಸಂಬಂಧಪಟ್ಟಂತ ಯಾವುದೇ ತರ ಫೆಸಿಲಿಟೀಸ್ ಕೊಡೋದಿಲ್ಲ. ಅದ್ರಾಗ ಬೇರೆ ನಾನು ಹೋಗ್ತಾ ಇದ್ದೆ, ನಮ್ಮ ಕೆಲವರೊಂದು ಇಲ್ಲೇ ನಮ್ಮ ಪೌರ ಕಾರ್ಮಿಕರು ಪಾಪ ಫೋನ್ ಮಾಡಿ ಹೇಳ್ತಾರೆ, ಸರ್ ಮತ್ತೆ ಹಿಂಗೆ ಆಗೈತ್ರಿ ಅಂತೇಳಿ. ನಾನು ನೋಡಕತ್ತೀನಿ ಅಲ್ಲಿಂದ ಇಲ್ಲಿವರೆಗೂ ಪೂರಾ ನ್ಯೂ ಇಂಗ್ಲೀಷ್ ಸ್ಕೂಲ್ವರೆಗೂ ನಮ್ಮ ಇಲ್ಲಿ ದನದವಕನಿಂದ ಗಾಡಿ ಎಲ್ಲ ನಿಂತಾವೆ. ಎದ್ರ ಸಲುವಾಗಿ ನಿಂತಾವೆ ಅಂತೇಳಿ ಅಂದ ತಕ್ಷಣ ಇಲ್ಲಿ ಬಂದ ಕೂಡಲೇ ಗೊತ್ತಾಗೋದೈತಿ. ಅಲ್ಲ ಪಾಪ ಇವತ್ತು ಒಣ ಕಸ ಹಸಿ ಕಸ ಅಂತೇಳಿ ಡಿವೈಡ್ ಮಾಡುವಂಥ ಕೆಲಸನೂ ಕೂಡ ಮಾಡಕತ್ತಾರ. ಇದಕ್ಕೆ ಸಂಬಂಧಪಟ್ಟಂಥ ಮತ್ತು ಪಾಪ ಮೊಬಿಲೈಸರ್ಸ್ ಕೂಡ ಅದಾರ. ಇವರೆಲ್ಲ ಸೇರಿ ಒಂದು ಒಳ್ಳೆ ಕೆಲಸ ಮಾಡಕತ್ತಾರೆ. ಇವರಿಲ್ಲ ಅಂತಂದ್ರೆ ನಮ್ಮ ದೇಶ ಸ್ವಚ್ಛ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಹಸಿ ಕಸ ಮತ್ತು ಒಣ ಕಸ ವಿಂಗಡಣೆ ಮಾಡೋದ್ರಿಂದ ಮಹಾನಗರ ಪಾಲಿಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಮಹಾನಗರ ಪಾಲಿಕೆಯ ಆರೋಗ್ಯ ಅಧಿಕಾರಿಗಳು ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಹಸಿ ಕಸ ಮತ್ತು ಒಣ ಕಸವನ್ನ ಕಡ್ಡಾಯವಾಗಿ ವಿಂಗಡಿಸಿಯೇ ಕೊಡಬೇಕು, ಇಲ್ಲವಾದರೆ ಕಸವನ್ನ ಸ್ವೀಕರಿಸೋದಿಲ್ಲ ಅಂತ ಎಚ್ಚರಿಸಿದ್ದಾರೆ. ಹಸಿ ಕಸ ನಾವು 100% ಸಪ್ರೇಟ್ ತಂದೇವ್ರಿ, ಒಣ ಕಸನೂ ತಂದೇವ್ರಿ. ಆ ಚೀಲ ಏನದಾವಲ್ಲ ಆ ಚೀಲದಿಂದ ಪ್ರಾಬ್ಲಮ್ ಆಗತ್ತೀರಿ. ಚೀಲ ತರಾಕ್ ಹೋಗ್ಬೇಡ್ರಿ ಗಾಡ್ಯಾಗ, ಅದನ್ನೆಲ್ಲ ಸುರುಕ್ಕೊಂಡು ಅದ್ರೋಗಿದ್ದಂತ ಒಣ ಕಸನ ಸಪ್ರೇಟ್ ಬೇರ್ಪಡಿಸಿ ತೊಗೊಂಬರ್ಬೇಕು ಅನ್ನತಾರಿ. ಈ ಪಬ್ಲಿಕ್ ಎಕ್ಸ್ಟೆನ್ಷನ್ ಏರಿಯಾದಾಗ ಏನ್ ಮಾಡ್ತಾರ್ರಿ, ಡೋರ್ ಮುಂದೆ ಕಸ ಇಟ್ಟು ಕ್ಯಾಸ ಡೋರ್ ಹಾಕೊಂಡು ಹೋಗ್ಬಿಡ್ತಾರ. ಅವ್ರಿಗೆ ಒದರಿದ್ರೆ ಅವ್ರು ಬಂದು ನಮ್ಮ ಮೇಲೆ ಸಿಟ್ಟು ಹಾಕಾರಿ, ಎದಕ್ಕೆ ಒದರ್ತಿ, ಎದಕ್ಕೆ ಇದು ಮಾಡ್ತೀನಿ ನೀನು, ನೀವು ಹೇಳ್ದಂಗ ಹಸಿ ಕಸ ಒಣ ಕಸ ಬೇರೆ ಬೇರೆ ಮಾಡಿ ಇಟ್ಟೇವಿಲ್ಲ, ತೊಗೊಂಡು ಹಾಕೊಂಡು ಹೋಗ್ರಿ ನೀವು ಅಂತಾರೆ. ಸ್ಲಮ್ ಏರಿಯಾದಾಗ ಸುಮ್ ಬರ್ತಾರ, ಬಡ ಬಡ ಚೆಲ್ಲಿ ಹೋಗ್ಬಿಡ್ತಾರೆ. ಅವ್ರ ಕುಟಾಗ ನಾವು ವಾದ ಮಾಡಿದ್ರೆ ನಮ್ಮ ಕುಟಾಗ ಅವ್ರು ಜಗಳಕ್ಕೆ ಬರ್ತಾರೆ. ಒಣ ಕಸ ನಾವು ಖಾಲಿ ಮಾಡಿಸ್ಕೊಳೋದಲ್ಲ, ಅಲ್ಲಿ ಮ್ಯಾಗಿಂದ ನಮ್ಗೆ ಆರ್ಡರ್ ಆಗೈತಿ, ಅವ್ರು ಬಂದು ಕ್ಯಾಸ ಖಾಲಿ ಮಾಡಿಸ್ಕೊ ಅಂತಂದ್ರೆ ಖಾಲಿ ಮಾಡಿಸ್ಕೊಂತೇವೋ, ಇಲ್ಲಾಂದ್ರೆ ನಿಲ್ರಿ ಅಂತಾಳೆ. ಅದ್ರ ಸಂಬಂಧ ನಾವು ಇಲ್ಲೆಲ್ಲಾರು ಜಮಾ ಮಾಡಿ ನಿಂತೇವ್ರಿ. ಇದು ಒಂದೇ ಟ್ರಿಪ್. ಒಟ್ಟಾರೆ ಕಸ ವಿಂಗಡಣೆ ಸರಿಯಾಗಿ ಆಗದಿದ್ರೆ ಪೌರ ಕಾರ್ಮಿಕರಿಗೆ ಹೆಚ್ಚುವರಿ ಸಮಸ್ಯೆಗಳು ಎದುರಾಗಲಿದೆ. ಇದರ ಪರಿಣಾಮ ನಗರ ಸ್ವಚ್ಛತೆಯ ಮೇಲೆ ಬೀಳಲಿದೆ. ಕಸ ವಿಂಗಡಣೆ ವಿಚಾರದಲ್ಲಿ ಸಾರ್ವಜನಿಕರ ಸಹಕಾರ ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಭೋಜಗಾರ್ ಜೊತೆ ಮಲ್ಲಿಕಾರ್ಜುನ್ ಬೆಳಗಲಿ, ಗ್ಯಾರಂಟಿ ನ್ಯೂಸ್, ಹುಬ್ಬಳ್ಳಿ.